ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಸೌತೆಕಾಯಿಯ ತಿರುಳು, ಇದು ನೋಡಿ ಸೌತೆಕಾಯಿಯ ತಿರುಳಿದು, ಇದರಲ್ಲಿ ಒಂದು ಸಾರು ಮಾಡೋದು ಹೇಗೆಂದು ತೋರಿಸಿಕೊಡುತ್ತೇನೆ. ಇದಕ್ಕೆ ಇಷ್ಟು ತೆಂಗಿನಕಾಯಿ ಸಹ ಬೇಕು. ತುರಿದುಕೊಂಡರೆ ಒಂದು 6 ಚಮಚ ಆಗುತ್ತದೆ ತೆಂಗಿನ ತುರಿ. ಈಗ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಈಗ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕಿಕೊಳ್ಳಿ. 1 ಚಮಚ ಜೀರಿಗೆ ಹಾಕಿಕೊಳ್ಳಿ. ನೋಡಿ, ಜೀರಿಗೆ ಇಷ್ಟು ಹಾಕಿಕೊಳ್ಳಬೇಕು. ಇಷ್ಟು ಕರಿಮೆಣಸು ಹಾಕಿಕೊಳ್ಳಿ. ಕರಿಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರಿಗೆ ಸಹ ಒಳ್ಳೆಯದು, ತೆಂಗಿನಕಾಯಿ ಸಹ ಒಳ್ಳೆಯದು. ಹಾಕಿರುವ ಎಲ್ಲ ವಸ್ತುಗಳು ಸಹ ಒಳ್ಳೆಯದೇ. 2 ಹಸಿಮೆಣಸಿನಕಾಯಿ, 1 ಕೆಂಪು ಮೆಣಸಿನಕಾಯಿ, ಇಷ್ಟು ಹಾಕಿಕೊಂಡಿದ್ದೇನೆ. ನಿಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕಿಕೊಳ್ಳಿ. ಇಷ್ಟು ಹುಳಿಸೆಹಣ್ಣು ಹಾಕಬೇಕು. ಇದನ್ನು ಮಾತ್ರ ಒಮ್ಮೆ ನೀರು ಹಾಕದೆ ತಿರುಗಿಸಿಕೊಳ್ಳಿ. ನೋಡಿ, ಈಗ ತಿರುಗಿಸಿಕೊಂಡಾಗಿದೆ. ಇಷ್ಟು ಸಣ್ಣ ಆದರೆ ಸಾಕು. ನೋಡಿ, ಈ ರೀತಿ ನೀರು ಹಾಕಬಾರದು. ಈಗ ಸೌತೆಕಾಯಿ ತಿರುಳನ್ನು ಹಾಕಿಕೊಳ್ಳುವ. ಇದರಲ್ಲಿ ಬೀಜ ಇದೆ, ಕಹಿ ಬರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಯಾವುದೇ ಕಹಿ ಬರುವುದಿಲ್ಲ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ನೀರಿನ ಅಂಶ ತುಂಬ ಇದೆ. ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು. ಚರ್ಮ ಸುಂದರವಾಗುತ್ತದೆ. ಇದು ನಾರಿನಂಶ ಇರುವುದರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಆಗುತ್ತದೆ. ಹಾಗಾಗಿ ಇದನ್ನು ಬಿಸಾಡಬೇಡಿ. ಇದರ ಸಾರು ಮಾಡಿಕೊಂಡು ಎಲ್ಲಾದರೂ ನಾವು ಹೋಗಿ ಬಂದಾಗ ಅರ್ಜೆಂಟಿಗೆ ಒಂದು ಸೌತೆಕಾಯಿ ತಿರುಳಿದ್ದರೆ ಸಾರು ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿ ಸಾರು ಮಾಡಿಕೊಳ್ಳಿ. ಎಲ್ಲ ಹಾಕಿ ಈಗ ಬೀಜ ಸಮೇತ ಹಾಕಿ ಈಗ ರುಬ್ಬಿಕೊಂಡು ಬರುವ. ರುಬ್ಬಿಕೊಂಡು ಬಂದಾಗಿದೆ ನೋಡಿ. ಈ ರೀತಿ ಸ್ವಲ್ಪ ನೈಸ್ ಆಗಬೇಕಿದು. ನೋಡಿ, ದೊರಗಿರಬಾರದು, ಸ್ವಲ್ಪ ನೈಸ್ ಆಗಬೇಕು. ಇದನ್ನು ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ನೋಡಿ, ಪಾತ್ರಕ್ಕೆ ಹಾಕಿಕೊಳ್ಳುವ. ರುಬ್ಬುವಾಗ ಸ್ವಲ್ಪ ನೀರು ಹಾಕಿಕೊಳ್ಳಿ, ದಪ್ಪ ಇದ್ದರೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡಿಕೊಳ್ಳಿ. ಈಗ ಈ ರೀತಿ ಈಗ ಇಷ್ಟು ತೆಳು ಇದೆ. ಇದು ರುಬ್ಬಿಕೊಂಡದ್ದು, ಅದರ ನೀರು ತೆಗೆದದ್ದು. ಸ್ವಲ್ಪ ನೀರು ಮಾಡಿಕೊಳ್ಳುವ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಮಾಡಿಕೊಳ್ಳಿ. ಸಾರಲ್ವ ಇದು, ನೀರಾದರೂ ತೊಂದರೆ ಇಲ್ಲ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕಬಹುದು. ಇನ್ನೂ ಸ್ವಲ್ಪ ನೀರು ಹಾಕಿಕೊಳ್ಳುವ. ಇದನ್ನು ಈಗ ಕುದಿಯಲು ಇಡುವ. ಇಷ್ಟು ಉಪ್ಪು ಹಾಕಿಕೊಳ್ಳಿ. ಕಲ್ಲುಪ್ಪು ಹಾಕುತ್ತಿದ್ದೇನೆ. ಯಾವಾಗಲೂ ಕಲ್ಲುಪ್ಪೇ ಉಪಯೋಗ ಮಾಡಬೇಕು. ಪುಡಿ ಉಪ್ಪು ಉಪಯೋಗ ಮಾಡಬೇಡಿ ಹೆಚ್ಚಾಗಿ. ಆರೋಗ್ಯಕ್ಕೆ ಕಲ್ಲುಪ್ಪೇ ಒಳ್ಳೆಯದು. ನೋಡಿ, ಇಷ್ಟು ತೆಳು ಮಾಡಿಕೊಳ್ಳಿ. ಇದು ತುಂಬ ಚೆನ್ನಾಗಿರ್ತದೆ ಈ ಸಾರು. ಯಾವಾಗಲೂ ಬೇಳೆ ಹಾಕಿ ಸಾಂಬಾರು ಮಾಡುವುದಕ್ಕಿಂತ ಈ ಥರ ದಿನ ಮಾಡಿಕೊಂಡರೆ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನಲು ರುಚಿಯಾಗಿರುತ್ತದೆ. ನೋಡಿ, ಈಗ ಇದನ್ನು ಕುದಿಯಲಿಕ್ಕೆ ಇಡುವ. ಈಗ ಇಷ್ಟು ಅರಿಶಿನ ಹಾಕಿಕೊಳ್ಳಿ. ಅರಿಶಿನ ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದ್ದರಿಂದ ಯಾವುದೇ ಪದಾರ್ಥ ಸಾಂಬಾರು ಮಾಡುವಾಗ ನೀವು ಅರಿಶಿನವನ್ನು ಉಪಯೋಗ ಮಾಡಿ. ಅರಿಶಿನ ಅಲರ್ಜಿ, ಇನ್ಫೆಕ್ಷನಿಗೆಲ್ಲ ತುಂಬ ಒಳ್ಳೆಯದು. ಸ್ವಲ್ಪ ಇಂಗು ಹಾಕುವ. ಒಂದು 4-5 ಚಿಟಿಕೆ ಇಂಗಿ ಹಾಕಿ. ಸಾರಿಗೆ ಯಾವತ್ತೂ ಇಂಗಿದು ಪರಿಮಳ ಇರಬೇಕು. ಅಸಿಡಿಟಿ, ಗ್ಯಾಸ್ ಎಲ್ಲ ಆಗೋದಿಲ್ಲ. ಈಗ ಸ್ವಲ್ಪ ಬೆಲ್ಲ ಹಾಕಿಕೊಳ್ಳಿ. ಬೆಲ್ಲ ನಿಮಗೆ ಬೇಕಾದರೆ ಹಾಕಿಕೊಳ್ಳಿ. ಬೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಇರುತ್ತದೆ. ಮತ್ತು ಬೆಲ್ಲದಲ್ಲಿ ಕಬ್ಬಿಣ ಸತ್ವ ಇದೆ, ಹಾಗಾಗಿ ಬೆಲ್ಲ ಸ್ವಲ್ಪ ಹಾಕಬೇಕು. ಕರಿಬೇವಿನ ಎಲೆ ಹಾಕಿ. ಕರಿಬೇವಿನ ಎಲೆ ಕುದಿಯುವಾಗ ಅದರ ಸತ್ವ ಸಾರಿನಲ್ಲಿ ಬಿಡುತ್ತದೆ. ಹಾಗಾಗಿ ಕರಿಬೇವಿನ ಎಲೆ ಹಾಕಿ. ಇದು ತುಂಬ ಚೆನ್ನಾಗಿರುತ್ತದೆ ಸಾರು. ಇದು ಕಹಿ ಬರುವುದಿಲ್ಲ, ಏನು ಬರುವುದಿಲ್ಲ. ಒಮ್ಮೆ ಮಾಡಿಕೊಂಡು ನೋಡಿ, ಆಗ ನಿಮಗೆ ಗೊತ್ತಾಗುತ್ತದೆ. ಇಷ್ಟು ಕುದಿಸಿ ಸಾಕು. ತುಂಬ ಕುದಿಸಲಿಕ್ಕೆ ಹೋಗಬೇಡಿ. ಇಷ್ಟು ಕುದಿ ಬಂದರೆ ಸಾಕು. ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. ಈಗ ತುಪ್ಪದಲ್ಲಿ ಒಗ್ಗರಣೆ ಕೊಡುವ. 1 ಚಮಚ ತುಪ್ಪ ಹಾಕಿಕೊಳ್ಳಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಒಣಮೆಣಸು ತುಂಡು ಮಾಡಿ ಹಾಕಿಕೊಳ್ಳಿ. ಇದಕ್ಕೆ ಮತ್ತೆ 2 ಚಿಟಿಕೆ ಇಂಗು ಹಾಕಿಕೊಳ್ಳಿ. ತುಂಬ ಪರಿಮಳ ಇರುತ್ತದೆ.
ಈಗ ಒಗ್ಗರಣೆಯನ್ನು ಇದಕ್ಕೆ ಹಾಕಿಕೊಳ್ಳುವ. ನೋಡಿ, ಒಗ್ಗರಣೆ ಹಾಕಿದ ಮೇಲೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ, ಈ ರೀತಿ. ಈಗ ನೋಡಿ, ಸೌತೆಕಾಯಿ ತಿರುಳಿನ ಸಾರು ರೆಡಿ ಆಯಿತು. ಇನ್ನು ಊಟಕ್ಕೆ ಬಡಿಸಿಕೊಂಡು ತಿನ್ನುವುದು ಮಾತ್ರ ಬಾಕಿ. ನೋಡಿ ಎಷ್ಟು ಒಳ್ಳೆ ಬಂದಿದೆ. ನಿಮಗೆ ಉಪ್ಪು ಎಲ್ಲ ನೋಡಿಕೊಂಡು ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕಿಕೊಳ್ಳಿ. ಓಕೆ ಫ್ರೆಂಡ್ಸ್, ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.